ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ. ಶವ ಹೂತಿದ್ದು ನಾನೇ ಎಂದವನ ವಿಚಾರಣೆ. ತನಿಖಾಧಿಕಾರಿ ಮುಂದೆ ಅನಾಮಿಕ ಹೇಳಿದ್ದೇನು. ಧರ್ಮಸ್ಥಳ ರಹಸ್ಯ ರೆಕಾರ್ಡ್. ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 5 ಗಂಟೆಗಳಿಂದ ಎಸ್ಐಟಿಯಿಂದ ಅನಾಮಿಕನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಜಿತೇಂದ್ರ ದಯಾಂ ಮತ್ತು ಅನುಚೇತ್ರಿಂದ ವಿಚಾರಣೆಯನ್ನ ನಡೆಸಲಾಗಿದೆ. ಈಗ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂತಹ ಸಾಕ್ಷಿದಾರ ಕಮ್ ದೂರುದಾರನನ್ನ ಈಗ ಎಸ್ಐಟಿ ಸತತ 5 ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದೆ. ಜಿತೇಂದ್ರ ದಯಾಂ ಮತ್ತು ಅನುಚೇತ್ರಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ತಲೆಬುರುಡೆ ರಹಸ್ಯವನ್ನ ಕೆದಕ್ತಾ ಇರುವಂತಹ ಎಸ್ಐಟಿ ಅನಾಮಿಕನ ಹೇಳಿಕೆಯನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳ ಭಾಗದ ಶವ ರಹಸ್ಯ ಬಿಚ್ಚಿಡ್ತಾ ಇರುವ ಅನಾಮಿಕ ವ್ಯಕ್ತಿ ಆತ ಏನೀಗ ನಾನು ಧರ್ಮಸ್ಥಳ ಭಾಗದಲ್ಲಿ ಒಂದಷ್ಟು ಸ್ಥಳಗಳಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ತಾನೇ ಸ್ವತಃ ಬಂದು ಹೇಳಿದ್ದಾನಲ್ಲ, ಆ ವ್ಯಕ್ತಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಸತತ 5 ಗಂಟೆಗಳಿಂದಲೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪವನ್ನ ಮಾಡಲಾಗಿತ್ತು. ಸೊ ಹಾಗಾಗಿ ಈಗ ಎಸ್ಐಟಿ ರಚನೆ ಆಗಿದೆ. ರಾಜ್ಯ ಸರ್ಕಾರ ಈಗ ಎಸ್ಐಟಿಯನ್ನ ರಚನೆ ಮಾಡಿದೆ. 1 ವಾರಗಳಿಂದಲೂ ಕೂಡ ಏನು ಅಪ್ಡೇಟ್ಸ್ ಇಲ್ಲ. ಬಟ್ ಈಗ ಅನಾಮಿಕ ವ್ಯಕ್ತಿ ಇದಾನಲ್ಲ, ಆತನನ್ನ ಎಸ್ಐಟಿ ಸತತ 5 ಗಂಟೆಗಳಿಂದಲೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಅನಾಮಿಕ ವ್ಯಕ್ತಿಯ ವಿಚಾರಣೆ ನಂತರ ಹೇಗಿರುತ್ತೆ ತನಿಖೆ? ಬುರುಡೆ ಅಗೆದ ಜಾಗಕ್ಕೆ ಕರೆದೊಯ್ದು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆಯಾ? ಬುರುಡೆಗೆ ಅಂಟಿದ ಮಣ್ಣಿನ ಬಗ್ಗೆ ಮೊದಲು ಪರಿಶೀಲನೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅನಾಮಿಕ ವ್ಯಕ್ತಿಯ ವಿಚಾರಣೆ ನಂತರ ಹಾಕಿದ್ರೆ ಎಸ್ಐಟಿ ಅವರ ಮುಂದಿನ ಕ್ರಮ ಏನು? ತನಿಖೆ ಯಾವ ರೀತಿ ನಡೆಸಲಾಗುತ್ತೆ? ಈಗೇನ್ ಬುರುಡೆ ಅಗೆದು ತಂದಿದಾರಲ್ಲ, ಆ ಬುರುಡೆ ಅಗೆದ ಜಾಗಕ್ಕೆ ಆ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಬುರುಡೆಗೆ ಅಂಟಿದ ಮಣ್ಣಿನ ಬಗ್ಗೆ ಮೊದಲು ಪರಿಶೀಲನೆ ಮಾಡಲಾಗುತ್ತೆ. ಧರ್ಮಸ್ಥಳದಲ್ಲಿ ಹೂತಿದ್ದ ಬುರುಡೆಯೇ ಅಂತ ತನಿಖೆಯನ್ನ ಮಾಡಲಾಗುತ್ತೆ. ಅಂದ್ರೆ ಆ ಭಾಗದಲ್ಲೇ ಇದ್ದಂತಹ ತಲೆಬುರುಡೆಯ ಅಥವಾ ಬೇರೆ ಎಲ್ಲಾದ್ರೂ ಹೂತಿಟ್ಟಿದ್ದಂತಹ ತಲೆಬುರುಡೆಯ ಅನ್ನುವಂಥದ್ದು ಮೊದಲಿಗೆ ತನಿಖೆ ಆಗುತ್ತೆ. ಬುರುಡೆಯಲ್ಲಿನ ಮಣ್ಣು ಹಾಗೂ ಸ್ಥಳದ ಮಣ್ಣನ್ನ FSLಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಒಂದಷ್ಟು ತಿಂಗಳುಗಳ ಕಾಲ ಟೈಮ್ ತಗೊಂಡು ಅದಾದ್ಮೇಲೆ FSL ರಿಪೋರ್ಟ್ ಬರುತ್ತೆ. FSL ವರದಿ ಮೂಲಕ ಸ್ಥಳದ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗುತ್ತೆ. ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸುವ ಜಾಗದ ಮಣ್ಣನ್ನ ಪರೀಕ್ಷೆ ಮಾಡಲಾಗುತ್ತೆ. 2 ಮಣ್ಣಿನ ಕಣಗಳನ್ನ ಮ್ಯಾಚ್ ಮಾಡಿ ನೋಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಬುರುಡೆ ಸಿಕ್ಕ ಸ್ಥಳದ ಬಗ್ಗೆ ಮೊದಲು ಮಾಹಿತಿ ಸಂಗ್ರಹಕ್ಕೆ ಈಗ ಪ್ಲಾನ್ ಮಾಡಲಾಗಿದೆ. ಆ ಬುರುಡೆ ಯಾರದ್ದು, ಎಲ್ಲಿ ಸಿಕ್ಕಿದ್ದು, ಅಥವಾ ಆ ಮಣ್ಣು ಕೂಡ ಈತ ಹೇಳಿದ ಜಾಗ ಎರಡೂ ಕೂಡ ಒಂದೇನಾ ಅನ್ನುವಂಥದ್ದು ಮ್ಯಾಚ್ ಆಗಬೇಕೀಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ವಾರ ಆಯಿತು ಎಸ್ಐಟಿ ರಚನೆ ಆಗಿ, ಬಟ್ ಏನು ಅಂತ ಹೇಳ್ಕೊಳ್ಳುವಂತಹ ಅಪ್ಡೇಟ್ಸ್ ಇಲ್ಲ. ಬಟ್ ಈಗ ಆ ಸಾಕ್ಷಿದಾರ ಕಮ್ ದೂರುದಾರ ಇದಾನಲ್ಲ, ಆತನನ್ನ 5 ಗಂಟೆಗಳಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ತನಿಖೆಯ ಹಂತ ಯಾವ ರೀತಿ ಇದೆ? ಮುಂದೆ ಎಸ್ಐಟಿ ಅವರ ಮುಂದಿನ ಹೆಜ್ಜೆ ಯಾವ ರೀತಿ ಇರುತ್ತೆ? ಚೈತ್ರ, ಈಗಾಗಲೇ SIT ಸತತ 5 ಗಂಟೆಗಳಿಂದ ಆ ಅನಾಮಿಕನನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮಂಗಳೂರಿನ ಕದ್ರಿಯಲ್ಲಿರುವಂಥ IBಯಲ್ಲಿ ಸತತವಾಗಿ ವಿಚಾರಣೆ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಆರಂಭಗೊಂಡಂಥ ವಿಚಾರಣೆ ಇನ್ನೂ ಕೂಡ ನಡೀತಿರುವಂಥದ್ದು. ಪ್ರಮುಖವಾಗಿ ಹಲವು ಪ್ರಶ್ನೋತ್ತರಗಳನ್ನು ಇಲ್ಲಿ ಇಡಲಾಗಿದೆ. ನಾನೀಗ ಮಂಗಳೂರಿನ ಮಲ್ಲಿಕಟ್ಟಲ್ಲಿರುವಂಥ IBಯ ಮುಂಭಾಗದಲ್ಲಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. SIT ಅಧಿಕಾರಿಗಳಂಥ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಅನುಚೇತ್ ಅವರು ಸತತವಾಗಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಈ IBಯಲ್ಲಿ ಈ ವಿಚಾರಣೆಗೋಸ್ಕರ ಒಂದು ಪ್ರತ್ಯೇಕ ಕೊಠಡಿಯನ್ನು ತೆರೆಯಲಾಗಿದೆ. 2 ಇನ್ ಕ್ಯಾಮರಾಗಳನ್ನು ಅಳವಡಿಸಿ ಅಧಿಕಾರಿಗಳು ಪ್ರಶ್ನೋತ್ತರವನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಅಧಿಕಾರಿಗಳಿಗಿರುವಂತಹ ತನಿಖೆಯ ಮೂಲಗಳಿಂದ ಬೇಕಾದಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಪ್ರಮುಖವಾಗಿ ಜುಲೈ 11ನೇ ತಾರೀಕು ಈ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡೆಯೊಂದಿಗೆ ಬೆಳ್ತಂಗಡಿ ಕೋರ್ಟಿಗೆ ಬಂದು ಹಾಜರಾಗಿದ್ದ. ಅಲ್ಲಿ
ತನ್ನ ಹೇಳಿಕೆಯನ್ನು ಕೊಟ್ಟಿದ್ದ. ಹಾಗಾಗಿ ಮೊದಲು ಆ ತಲೆಬುರುಡೆಯ ರಹಸ್ಯವನ್ನು ಭೇದಿಸೋಕೆ SIT ಅಧಿಕಾರಿಗಳು ತೀರ್ಮಾನವನ್ನು ಮಾಡಿರುವಂಥದ್ದು. ಈಗಾಗಲೇ ಆ ತಲೆಬುರುಡೆ FSL ಅಲ್ಲಿರುವಂಥದ್ದು. FSL ಅಧಿಕಾರಿಗಳು ಆ ತಲೆಬುರುಡೆಯ ಎಲ್ಲ ಪರಿಶೀಲನೆ ಕೂಡ ಮಾಡಿದ್ದಾರೆ. ಮತ್ತು ಇವತ್ತು ಆತನಿಂದ ಬಾಯಿ ಬಿಡಿಸುವಂತಹ ಪ್ರಮುಖ ವಿಚಾರ ಏನಂದರೆ, ಮೊದಲು ತಂದಂಥ ತಲೆಬುರುಡೆ ಎಲ್ಲಿಯದ್ದು, ಧರ್ಮಸ್ಥಳ ಗ್ರಾಮದ್ದು ಅಥವಾ ಬೇರೆ ಕಡೆಯಿಂದ ಅದನ್ನು ಶೋಧ ಮಾಡಿ ತಂದಿದ್ದ ಹೇಗೆ ಅಂತ ಆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಒಂದು ವೇಳೆ ಆತ ನಿಖರವಾದ ಉತ್ತರವನ್ನು ಕೊಟ್ಟರೆ ಆತ ತೋರಿಸಿದಂಥ ಜಾಗದ ಮಣ್ಣು ಮತ್ತು ತಲೆಬುರುಡೆಯಲ್ಲಿರುವಂಥ ಮಣ್ಣು ಅಂದರೆ ಸಾಯಿಲ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಇದು ಮ್ಯಾಚಿಂಗ್ ಆದರೆ ಮುಂದಿನ ಹಂತದ ಪ್ರೊಸೀಜರ್ ಕೂಡ ಆಗುತ್ತೆ. ಅದು ಯಾರ್ದು ತಲೆಬುರುಡೆ, ಯಾವಾಗ ಅವರನ್ನು ಕೊಲೆ ಮಾಡಲಾಗಿದೆಯಾ ಅಥವಾ ಅವರು ಸತ್ತಿರುವಂಥ ಕಾರಣ ಏನು, ಮತ್ತು ಈತ ಸೇರಿದಂತೆ ಈತನಿಗೆ ಬೇರೆಯವರಾದರೂ ಆ ಶವವನ್ನು ಹೂಳೋಕ್ಕೆ ಯಾರಾದರೂ ನೆರವು ನೀಡಿದ್ರೆ ಎಂಬುದರ ಬಗ್ಗೆ ಆ ತನಿಖೆಗಳು ಕೂಡ ಆಗುವಂಥದ್ದು. ಸದ್ಯ ಸತತ 5 ಗಂಟೆಗಳ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು 10 ವರ್ಷಗಳ ಅವಧಿಯಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆಯನ್ನು ಕೊಟ್ಟಂಥ ಬೆನ್ನಲ್ಲೇ SIT ಅಧಿಕಾರಿಗಳು ಈಗ ಸತತವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಈ ಅಧಿಕಾರಿಗಳ ತಂಡ ಆತನನ್ನು ವಿಚಾರಣೆ ಮಾಡ್ತಾ ಇದೆ. ಹಲವು ಮಹತ್ವದ ವಿಚಾರಗಳು ಕೂಡ ಬಾಯಿ ಬಿಟ್ಟಿರೋದು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈ 10 ವರ್ಷದ ಅವಧಿಯಲ್ಲಿ ಹೂತಿಟ್ಟಂಥ ಹೆಣಗಳು ಮತ್ತು ಅವುಗಳನ್ನು ಯಾವೆಲ್ಲ ಪ್ರದೇಶದಲ್ಲಿ ಹೂಳಲಾಗಿದೆ ಮತ್ತು ಆತನಿಗೆ ಬೆಂಬಲ ಕೊಟ್ಟಂಥವ್ರು ಯಾರಾದರೂ ಪ್ರಭಾವಿಗಳು ಸೂಚನೆ ಕೊಟ್ಟಿದ್ರ ಎಂಬುದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು SIT ಕಲೆ ಹಾಕ್ತಾ ಇದೆ. ಸತ್ಯ ಅಸತ್ಯಗಳ ಶೋಧ ಆಗ್ತಾ ಇದೆ. ಜನರಿಗೆ ಒಂದು ಗೊಂದಲ ಇದೆ. ಸುಮಾರು 10 ವರ್ಷದ ಅವಧಿಯಲ್ಲಿ ಈ ರೀತಿಯಾಗಿ 100 ಹೆಣಗಳನ್ನು ಹೂತು ಹಾಕಿದ್ದಾನೆಂಬ ವ್ಯಕ್ತಿ ಹೇಳಿಕೆ ಕೊಡ್ತಾನೆ. ಆದರೆ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾಗಿಲ್ಲ. ಪೊಲೀಸ್ ಫೈಲ್ಗಳಲ್ಲಿ ಇದರ ಬಗ್ಗೆ ಉಲ್ಲೇಖಗಳಿಲ್ಲ. ಇದು ಹೇಗೆ ಎಂಬ ಸಾಮಾನ್ಯವಾದ ಪ್ರಶ್ನೆ ಜನಸಾಮಾನ್ಯರಲ್ಲಿ ಇರುವಂಥದ್ದು. ಹಾಗಾಗಿ ಆ ಎಲ್ಲ ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಈ ಅನಾಮಿಕ ವ್ಯಕ್ತಿಯ ಮೂಲಕ ಬಾಯಿ ಬಿಡಿಸ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ SIT ತನಿಖೆ ಮತ್ತೆ ಹಲವು ಆಯಾಮಗಳಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ SITಯ ಹಲವು ತಂಡಗಳಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಅನುಚೇತ ಅವರು ವಿಂಗಡಣೆ ಮಾಡಿ ಕೊಟ್ಟಿರುವಂಥದ್ದು. FSL ರಿಪೋರ್ಟ್ ಆಗಿರ್ಬೋದು ಮತ್ತು ಈ 10 ವರ್ಷದ ಅವಧಿಯಲ್ಲಿ ಅನುಮಾನಾಸ್ಪದವಾಗಿ ಮತ್ತು ನಿಗೂಢವಾಗಿ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ವರದಿಗಾಗಿರ್ಬೋದು ಎಲ್ಲ ವರದಿಗಳನ್ನು SIT ಅಧಿಕಾರಿಗಳು ಸಂಗ್ರಹ ಮಾಡ್ತಿದ್ದಾರೆ. ಕಳೆದ 5 ಗಂಟೆಗಳಿಂದ ವಿಚಾರಣೆ ಆಗ್ತಾ ಇದೆ. ಮತ್ತೆ ವಿಚಾರಣೆ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈತನ ಈ ಸುದೀರ್ಘವಾದ ವಿಚಾರಣೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಯಾಕೆಂದರೆ ಬೆಳ್ತಂಗಡಿ ಕೋರ್ಟಿಗೆ ಸುಮಾರು 3 ಪೇಜ್ಗಳ ಬರಹವನ್ನು ಕೊಟ್ಟಿದ್ದಾರೆ. ರಚನೆ ಮಾಡಿ 1 ವಾರಗಳು ಕಳೀತಾ ಇದೆ ಅಂತ ಹೇಳ್ಕೊಳ್ಳುವಂತಹ ಅಪ್ಡೇಟ್ಸ್ ಏನೂ ಇಲ್ಲ. ಆತನೇ ಬಂದು ಸ್ವತಃ ಈಗ ನಾನೇ ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ವಿಚಾರ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಈ SIT ರಚನೆ ಆದಮೇಲೆ ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು, ಎಲ್ಲ ಮಂದಗತಿಯಲ್ಲಿ ತನಿಖೆ ಆಗ್ತಾ ಇದೆ ಅಂತ ಅನಿಸ್ತಿಲ್ವಾ? ಆ್ಯಂಡ್ ಮೋರ್ ಓವರ್ SIT ರಚನೆ ಆದಮೇಲೆ ಈ ಮೊನ್ನೆ ಅನನ್ಯ ತಾಯಿ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಮತ್ತೊಂದು ಕಂಪ್ಲೇಂಟ್ ಬಂದಿರುವಂಥದ್ದು. ಹೀಗೆ SIT ರಚನೆ ಆದಮೇಲೆ ಏನಾದರೂ ಬೇರೆ ಬೇರೆ ಕಂಪ್ಲೇಂಟ್ಗಳು ಸಿಕ್ಕಿರುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ಆ ಥರ ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿದೆಯಾ? ಚೈತ್ರ, SIT ರಚನೆ ಆದ ಬಳಿಕ SIT ಪ್ರಮುಖರು ಬೆಂಗಳೂರಲ್ಲೇ 3-4 ಆಂತರಿಕ ಸಭೆಗಳನ್ನು ಮಾಡಿದರು. ನೇರವಾಗಿ ಧರ್ಮಸ್ಥಳದಿಂದ ಫೈಲನ್ನು ತೆಗೆದುಕೊಳ್ಳುವಂಥ ಮುನ್ನ ಬೇರೆ ಮಾಡಬೇಕಾದಂಥ ಪೂರ್ವ ತಯಾರಿಯ ಬಗ್ಗೆ ಕೂಡ ಅವರು ಸಭೆಗಳನ್ನು ಕೂಡ ಮಾಡಿದರು. ಸುಮಾರು 20 ಮಂದಿ ಸಿಬ್ಬಂದಿಗಳ ತಂಡವನ್ನು ಕೂಡ ಮಾಡಿದರು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೊರತಾಗಿ ಅಕ್ಕಪಕ್ಕದ ಜಿಲ್ಲೆಯ ಪೊಲೀಸರನ್ನು ಈ ತಂಡಕ್ಕೆ ನಿಯೋಜನೆ ಮಾಡ್ತಾರೆ. ಹಾಗಾಗಿ ಎಲ್ಲ ತಂಡ ಸಿದ್ಧತೆ ಆದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂದರೆ ನಿನ್ನೆ ಮಧ್ಯಾಹ್ನ SP ಅವರ ಜೊತೆ ರಾತ್ರಿ ವೇಳೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಂದ ಫೈಲನ್ನು ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ತನಿಖೆಗೆ ಬೇಕಾದಂಥ ದಕ್ಷ ಅಧಿಕಾರಿಗಳು ಬೇಕಾಗ್ತಾರೆ ಮತ್ತು ಈ ಹಿಂದೆ SITಯಲ್ಲಿ ಕೆಲಸ ಮಾಡಿದಂಥ ನುರಿತ ಅಧಿಕಾರಿಗಳು ಕೂಡ ಬೇಕಾಗ್ತಾರೆ. ಅಂಥವರಿಗೆ ಹುಡುಕಿ ಈ ಟೀಮಲ್ಲಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಗೃಹ ಸಚಿವರು SIT ರಚನೆ ಆದ ಸಂದರ್ಭದಲ್ಲಿ ಹೇಳಿದ್ರು ಇನ್ನೆರಡು ದಿನದಲ್ಲಿ SIT ಧರ್ಮಸ್ಥಳಕ್ಕೆ ಹೋಗಿ ಕೇಸನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಆದರೆ ಎಲ್ಲರ ನಿರೀಕ್ಷೆ ಆವಾಗ ಸುಳ್ಳಾಗಿತ್ತು. ಸುಮಾರು 1 ವಾರದ ಬಳಿಕ SIT ನಿನ್ನೆ ಮಂಗಳೂರಿಗೆ ಬಂದು ಮತ್ತೆ ಧರ್ಮಸ್ಥಳಕ್ಕೆ ಬಂದು ಕೇಸ್ ಫೈಲನ್ನು ಮಾಡಿದರು. ಆದರೆ ಆತನ ಹೇಳಿಕೆ ಮತ್ತು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂಥ ಸುಮಾರು 20 ವರ್ಷಗಳಿಂದ ಈಚೆಗೆ ದಾಖಲಾಗಿರುವಂಥ ಅಸಹಜ ಸಾವಾಗಿರ್ಬೋದು, ನಿಗೂಢ ಸಾವುಗಳ ಪ್ರಕರಣವನ್ನು ಭೇದಿಸೋದು ಬಹಳಷ್ಟು ಸವಾಲಿನ ಕೆಲಸ. ಯಾಕೆಂದರೆ ಈಗಾಗಲೇ ವ್ಯಕ್ತಿ ಹೇಳಿರುವಂಥದ್ದು 100 ಹೆಣಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿ. ಹಾಗಾಗಿ ಆತನನ್ನು ವಿಚಾರಣೆ ಮಾಡೋದು ಪ್ರಮುಖ ಅಂಗ. ಹಾಗಾಗಿ ಮುಂದಿನ ದಿನಗಳಲ್ಲಿ SIT ಯಾವ ರೀತಿಯಾಗಿ ತನಿಖೆಯನ್ನು ಮಾಡುತ್ತೆ, ಈ ತನಿಖೆ ಜನರ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಸಮಾಧಾನ ಕೊಡುತ್ತೆ, ಸತ್ಯ ಇನ್ನಾದರೂ ಹೊರ ಬರುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಚೈತ್ರ, ಥ್ಯಾಂಕ್ ಯು ಕಿಶನ್, ತಮ್ಮೆಲ್ಲ ಇನ್ಫಾರ್ಮೇಷನ್